ಹಲೋ ನಮಸ್ಕಾರ. ನಾನಿವತ್ತು ಟೊಮೊಟೊ ಗೊಜ್ಜು ಚಪಾತಿ ಮಾಡೋಣ ಅಂತ ಅಂದ್ಬಿಟ್ಟು ಟೊಮೊಟೊ ಟೊಮೊಟೊ ಮತ್ತು ಹುಳಿ ಟೊಮೊಟೊ ಹಚ್ಚಿಟ್ಕೊಂಡಿದ್ದೀನಿ. ಸಣ್ಣಗೆ ಕೊತ್ತಂಬರಿ ಸೊಪ್ಪು ಮತ್ತು ಈರುಳ್ಳಿನೂ ಅಷ್ಟೇ ಸಣ್ಣ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಅಂದರೆ ನಿಮ್ಗೆ ಯಾವ ಕ್ವಾಂಟಿಟಿ ನೋಡಿ ಅದು ಇದ್ರ ಮೇಲೆ ಕಟ್ ಮಾಡ್ಕೊಳ್ರಿ. ನಾನು ಒಂದು 4-5 ಕಟ್ ಮಾಡ್ಕೊಂಡಿದ್ದೀನಿ. ಮತ್ತು ಕರಿಬೇವಿನ ಸೊಪ್ಪು ಮತ್ತು ಹಸಿಮೆಣಸಿನ್ಕಾಯಿ, ಶುಂಠಿ, ಬೆಳ್ಳುಳ್ಳಿ ಸಣ್ಣಗೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಚಿಲ್ಲಿ ಪೌಡ್ರು, ಧನಿಯಾ ಪೌಡ್ರು, ಗರಂ ಮಸಾಲ ಇಲ್ಲಾಂದರೆ ನೀವು ಸಾರಿನ ಪೌಡ್ರು ಉಪಯೋಗಿಸ್ಕೋಬೋದು. ಇಲ್ಲಿ ಒಗ್ಗರಣೆಗೆ ಸಾಸಿವೆ ಮತ್ತು ಜೀರಿಗೆ ಮತ್ತು ಉಪ್ಪು ಮತ್ತು ಅರಿಶಿನ ಇಷ್ಟೇ ಸಾಕು. ಇವತ್ತು ಟೊಮೊಟೊ ಗೊಜ್ಜು ಮಾಡೋಣ ಅಂತಂದ್ಬಿಟ್ಟು ಇವಾಗ ಬಾಣಲಿ ಇಟ್ಟಿದ್ದೀನಿ. ಇವಾಗ ಎಣ್ಣೆ ಹಾಕೋಣ. ನಿಮ್ಗೆ ಎಷ್ಟು ಬೇಕು ಎಣ್ಣೆ ಅಷ್ಟು ಹಾಕಿ, ಜಾಸ್ತಿ ಬೇಕಾದ್ರೆ ಹಾಕಿ, ಕಡಿಮೆ ಬೇಕಾದ್ರೆ ಹಾಕಿ, ತುಪ್ಪ ಬೇಕಾದರೂ ಹಾಕೋಬೋದು. ಇದು ಎಣ್ಣೆ ಒಂದು ಸ್ವಲ್ಪ ಬಿಸಿ ಆಗಲಿ. ನೋಡಿ ಇವಾಗ ಎಣ್ಣೆ ಬಿಸಿ ಆಗೈತೆ. ಅದಕ್ಕೆ ನಾವು ಇವಾಗ ಸಾಸಿವೆ ಜೀರಿಗೆ ಏನು ತೊಗೊಂಡಿದ್ನೋ ಅದನ್ನು ಹಾಕಿದ್ದೀನಿ. ಇವಾಗ ಹಸಿಮೆಣಸಿನ್ಕಾಯಿ ಹಾಕೊಳ್ಳೋಣ. ಹಸಿಮೆಣಸಿನ್ಕಾಯಿ ಆದಮೇಲೆ ಶುಂಠಿ ಬೆಳ್ಳುಳ್ಳಿ ಸಣ್ಣ ಕಟ್ ಮಾಡ್ಕೊಂಡಿದ್ನಲ್ಲ ಅದನ್ನು ಹಾಕ್ತಾಯಿದ್ದೀನಿ. ಇದೊಂದು ಸ್ವಲ್ಪ ಫ್ರೈ ಆಗಲಿ, ಅದು ಹಸಿ ವಾಸನೆ ಹೋಗೋವರೆಗೂ. ಇವಾಗ ಅದು ಸ್ವಲ್ಪ ಫ್ರೈ ಆಗೈತೆ. ಇವಾಗ ಏನು ನಾನು ಈರುಳ್ಳಿ ಮತ್ತು ಕರಿಬೇವಿನ ಸೊಪ್ಪು ಇಟ್ಕೊಂಡಿದ್ನಲ್ಲ ಅದನ್ನು ಹಾಕೋಣ. ಅದನ್ನು ಒಂಚೂರು ಚೆನ್ನಾಗಿ ಬಾಡಿಸೋಣ. ಈಗ ಇದು ಫ್ರೈ ಆಗಿದೆ. ಇದಕ್ಕಿವಾಗ ನಾನು ಟೊಮೊಟೊ ಕಟ್ ಮಾಡ್ಕೊಂಡಿದ್ನಲ್ಲ ಇದನ್ನು ಹಾಕ್ತಾಯಿದ್ದೀನಿ. ಇದು ಚೆನ್ನಾಗಿ ಎಣ್ಣೆಯಲ್ಲೇ ಫ್ರೈ ಆಗಬೇಕು ಮತ್ತು ಆ ಹುಳಿ ಅಂಶ ಎಲ್ಲ ಹೋಗಬೇಕು. ಆವಾಗ ನೀಟಾಗಿರ್ತೈತೆ. ಚಪಾತಿ, ಪೂರಿ, ಅನ್ನ, ದೋಸೆ ಎಲ್ಲದಕ್ಕೂ ತುಂಬ ಚೆನ್ನಾಗಿರುತ್ತೆ. ಇದು ಚೆನ್ನಾಗಿ ಒಂದು ಸ್ವಲ್ಪ ಫ್ರೈ ಆಗಲಿ. ಆಮೇಲೆ ಉಪ್ಪು ಹಾಕೋಣ. ನೋಡಿ ನಾನು ಇವಾಗ ಉಪ್ಪು ಹಾಕ್ತಾಯಿದ್ದೀನಿ. ಸಣ್ಣ ಉಪ್ಪಾದರೂ ಸರಿ, ಕಲ್ಲುಪ್ಪಾದರೂ ಸರಿ ಉಪ್ಪು ಹಾಕೋಣ. ಆಮೇಲೆ ಅರಿಶಿನದ ಪುಡಿ ಹಾಕೋಣ. ಇದನ್ನು ಮಿಕ್ಸ್ ಮಾಡೋಣ. ಇದು ಚೆನ್ನಾಗಿ ನೀರು ಬಿಡಬೇಕು. ನಾವೇನು ನೀರು ಹಾಕೋಂಥ ಅವಶ್ಯಕತೆ ಇಲ್ಲ. ಬೇಕಾದರೆ ನೀವು ಸ್ವಲ್ಪ ಗ್ರೇವಿ ಬೇಕು ಅಂದರೆ ನೀರು ಹಾಕೋಬೋದು. ಆಮೇಲೆ ಪುಡಿ ಎಲ್ಲ ಹಾಕ್ತೀವಲ್ಲ ಆವಾಗ. ಇವಾಗೇನು ಏನು ಹಾಕೋಕ್ಕೆ ಹೋಗ್ಬೇಡ್ರಿ. ಯಾಕೆಂದರೆ ಇದು ನೀರು ಬಿಟ್ಕೊಳ್ಳುತ್ತೆ. ಮತ್ತು ಎಣ್ಣೆ ಹಾಕಿದ್ದೀವಲ್ಲ, ಎಣ್ಣೆಯಲ್ಲೇ ಚೆನ್ನಾಗಿ ಇದು ಒಂದು ಸ್ವಲ್ಪ ಬೇಯಲಿ. ಆಮೇಲೆ ಲಾಸ್ಟಿಗೆ ಏನು ಮಾಡ್ಕೊಂಡಿದ್ದೀವಲ್ಲ ಚಿಲ್ಲಿ ಪೌಡ್ರು, ಗರಂ ಮಸಾಲ, ಧನಿಯಾ ಪೌಡ್ರು ಇದನ್ನು ಲಾಸ್ಟಿಗೆ ಹಾಕೋಣ. ನೋಡಿ ಇವಾಗ ಚೆನ್ನಾಗಿ ಅದೇ ನೀರು ಬಿಟ್ಕೊಂಡು ಚೆನ್ನಾಗಿ ಕುದೀತಾ ಇದೆ. ಇವಾಗ ನಾವೇನು ಮಸಾಲೆ ಎತ್ತಿಟ್ಕೊಂಡಿದ್ವಲ್ಲ ಆ ಮಸಾಲೆ ಹಾಕೋಣ. ಚಿಲ್ಲಿ ಪೌಡ್ರು, ಗರಂ ಮಸಾಲ ಮತ್ತು ಧನಿಯಾ ಪೌಡ್ರು. ಅಕಸ್ಮಾತ್ ಗರಂ ಮಸಾಲೆ ಇಲ್ಲ ಅಂತಂದರೆ ನೀವು ಸಾರಿನ ಪೌಡ್ರು ಹಾಕ್ತಿರಲ್ಲ, ಬೇಳೆ ಸಾರು ಪೌಡ್ರು, ಅದನ್ನು ಹಾಕಿ. ಇವಾಗ ಅಕಸ್ಮಾತ್ ಏನಾದರೂ ಸ್ವಲ್ಪ ನೀರು ಬೇಕು ಅಂತಂದರೆ ಈ ಮಸಾಲೆ ಎಲ್ಲ ಬೇಯಬೇಕಲ್ಲ, ಸ್ವಲ್ಪ ನೀರು ಹಾಕೋಣ. ಇವಾಗ ನೋಡಿ ಮಸಾಲೆ ಎಲ್ಲ ಮಿಕ್ಸ್ ಮಾಡಿದ್ದೀನಿ. ಸ್ವಲ್ಪ ಒಂದು ಚಿಕ್ಕ ಗ್ಲಾಸಲ್ಲಿ ಒಂದು ಗ್ಲಾಸು ಇಲ್ಲಾಂದರೆ 3/4 ಗ್ಲಾಸ್ ಅಷ್ಟು ಹಾಕಿದ್ದೀನಿ. ಇವಾಗ ಅದನ್ನೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಪ್ಲೇಟ್ ಮುಚ್ಚೋಣ. ಉಪ್ಪು ಖಾರ ಏನಾದರೂ ಬೇಕು ಅಂದರೆ ನೀವು ಇವಾಗಲೇ ನೋಡಿ ಹಾಕಬಹುದು. ನೋಡಿ ಇವಾಗ ಚೆನ್ನಾಗಿ ಕುದ್ದಿದೆ, ಆಗಿದೆ, ಎಲ್ಲ ರೆಡಿಯಾಗಿದೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತಂದರೆ. ಉಪ್ಪು ಖಾರ ಏನಾದರೂ ಬೇಕು ಅಂದರೆ ನೀವು ಇನ್ನೊಂದು ಸ್ವಲ್ಪ ಹಾಕಿ. ಫೈನಲ್ಗೆ ಕೊತ್ತಂಬರಿ ಸೊಪ್ಪು ಹಾಕೋಣ. ಪುದೀನ ಇದ್ರೂ ಸ್ವಲ್ಪ ಹಾಕಿ, ಎಲ್ಲ ಕೊತ್ತಂಬರಿ ಒಂದೇ ಇತ್ತು ಅಂದರೆ ಹಾಕಿ ಮಿಕ್ಸ್ ಮಾಡಿ ಟೊಮೊಟೊ ಗೊಜ್ಜು ರೆಡಿ. ಅನ್ನಕ್ಕೆ, ಚಪಾತಿಗೆ, ದೋಸೆಗೆ ಎಲ್ಲದಕ್ಕೂ ರೆಡಿ. ಇಲ್ಲ ಅನ್ನ ಮಾಡಿದ್ದೀವಿ ಏನಾದರೂ ಇಲ್ಲ ಅಂತಂದಾಗ ಈ ಥರ ಟೊಮೊಟೊ ಗೊಜ್ಜು ಮಾಡ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಇದ್ರ ಜೊತೆ ನಾನು ಚಪಾತಿ ಮಾಡ್ತಾಯಿದ್ದೀನಿ. ಇವಾಗ ಟೊಮೊಟೊ ಗೊಜ್ಜು ರೆಡಿಯಾಗಿದೆ, ಚಪಾತಿ ಮಾಡೋಣ.
ಟೊಮೊಟೊ ಗೊಜ್ಜು ರೆಡಿಯಾಗಿದೆ. ಇವಾಗ ಚಪಾತಿ ಹಿಟ್ಟನ್ನ ಮಿತ್ತಿ ಮಡಗಿದ್ದೆ ನಾನು, ಒಂದು ಅರ್ಧ ಗಂಟೆ ಆಗಿದೆ. ಇವಾಗ ಹೆಂಚಿಟ್ಟಿದ್ದೀನಿ. ಇವಾಗ ಚಪಾತಿ ಒಟ್ಟನ್ನು ಚೆನ್ನಾಗಿ ಒಂದು ಸ್ವಲ್ಪ ಹಿಟ್ಟು ಹಾಕಿ, ಇಲ್ಲಾಂದರೆ ಒಂದು ಸ್ವಲ್ಪ ಆಯಿಲ್ ಹಾಕಿ ಚೆನ್ನಾಗಿ ಈ ಥರ ಮಿತ್ಕೊಳ್ಳೋಣ. ಇವಾಗ ಉಂಡೆ ಉಂಡೆ ಮಾಡ್ಕೊಳ್ಳೋಣ. ಈ ಥರ ಉಂಡೆ ಚಿಕ್ಕ ಚಿಕ್ಕಗೆ ಮಾಡಿ ಸ್ವಲ್ಪ ಹಿಟ್ಟು ಹಾಕಿ ನೋಡಿ, ಈ ಥರ ಇಷ್ಟೇ ಸಾಕು. ಇಷ್ಟು ಒತ್ಬಿಟ್ಟು ಈ ಥರ ಎಲ್ಲ ಸೈಡಿಗೆ ಇಟ್ಕೊಳ್ಳೋಣ. ನೀವು ಎಣ್ಣೆ ಬೇಕಾದರೆ ಎಣ್ಣೆ ಸ್ಪ್ರೆಡ್ ಮಾಡೋಣ, ಇಲ್ಲಾಂದರೆ ಸ್ವಲ್ಪ ಎಣ್ಣೆನಾದರೂ ಹಾಕಬಹುದು. ಇದನ್ನ ಹಾಕಿ ನೀಟಾಗಿ ಇಷ್ಟು ಇದು ಮಾಡೋಣ. ಇವಾಗ ಅದರ ಮೇಲೆ ಸ್ವಲ್ಪ ಲೈಟಾಗಿ ಹಿಟ್ಟು ಹಾಕಿ ಇದನ್ನು ಈ ಥರ ಇದು ಮಾಡಿಬಿಟ್ಟು ಇಡೋಣ. ಇಟ್ಟು ಇದನ್ನು ನೀಟಾಗಿ ಒತ್ಕೊಳ್ಳೋಣ. ನೋಡಿ, ಇದನ್ನು ಈ ಥರ ಒತ್ಕೊಂಡಿದ್ದೀನಿ. ಎಣ್ಣೆ ಮತ್ತು ತುಪ್ಪ ಎಲ್ಲ ಹಾಕಿ ಇವಾಗ ಒತ್ಕೊಂಡಾದ್ಮೇಲೆ ಹೆಂಚು ಆಲ್ರೆಡಿ ಇಟ್ಟಿದ್ದೀನಿ. ಇವಾಗ ಹಾಕೋಣ. ಇವಾಗ ನೋಡಿ, ಹಾಕಿದ ತಕ್ಷಣ ಹೆಂಗೆ ಉತ್ಕೋತಾ ಇದೆ. ಇವಾಗ ಮತ್ತು ಇದನ್ನು ಊಟ ಮಾಡೋಣ. ನೀಟಾಗಿ ನೋಡಿ, ಇವಾಗ ಉಲ್ಟ ಮಾಡಿ ಸ್ವಲ್ಪ ಎಣ್ಣೆ ಹಾಕೋಣ. ನೋಡಿ ಎಷ್ಟು ಪದರವಾಗಿ ಬರ್ತಾಯಿದೆ. ಬೇಯಬೇಕಾದ್ರೇ ಅದು ಈ ಥರ ನೋಡಿ ಓಪನ್ ಆಗಿರುತ್ತೆ. ನೀಟಾಗಿ ಬೇಯಿಸಿ ಎತ್ತಿಟ್ಕೊಳ್ಳೋಣ. ಇವಾಗ ಚಪಾತಿನೂ ರೆಡಿಯಾಗಿದೆ ಮತ್ತು ಟೊಮೊಟೊ ಗೊಜ್ಜು ರೆಡಿಯಾಗಿದೆ. ಇವಾಗ ಸರ್ವ್ ಮಾಡೋಣ. ಬಿಸಿ ಬಿಸಿ ಟೊಮೊಟೊ ಗೊಜ್ಜು ಮತ್ತು ಚಪಾತಿ ರೆಡಿ.